ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಒಂದು ಸುಲಭವಾದ ಚಿಕನ್ ರೆಸಿಪಿಯನ್ನು ಮಾಡುವ. ಅದಕ್ಕೆ ಫಸ್ಟಿಗೆ ನಮಗೆ ಬೇಕಾದದ್ದು ಇಲ್ಲಿ 2 kg ಚಿಕನನ್ನು ನಾನು ತೊಳೆದು ಕ್ಲೀನ್ ಮಾಡಿ ನೀರು ಬಸಿದು ಇಲ್ಲಿ ಇಟ್ಕೊಂಡಿದ್ದೇನೆ. ಇದನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಉಪ್ಪು, ಅರಿಶಿನ ಮತ್ತು ಮೊಸರು. ಸೊ ಈಗ ನಾವು ಇದನ್ನು ಮ್ಯಾರಿನೇಟ್ ಮಾಡಿ ಒಂದು ಪಾತ್ರೆಯನ್ನು ತಗೊಂಡು ಫಸ್ಟಿಗೆ ಇದಕ್ಕೆ ಮೊಸರನ್ನು ಹಾಕುವ. ನಾನಿಲ್ಲಿ 1 ಕಪ್ ಮೊಸರನ್ನು ತಗೊಂಡಿದ್ದೇನೆ. ಆ ಮೊಸರನ್ನು ಈ ಕಪ್ಪಿಗೆ ಹಾಕಿ ಈಗ ಅರಿಶಿನ ಮತ್ತು ಉಪ್ಪನ್ನು ಇದಕ್ಕೆ ಹಾಕುವಂಥದ್ದು. ನೋಡಿ, 1 ಸ್ಪೂನ್ ಉಪ್ಪು. ಚಿಕನ್ 2 kg ಇದ್ದ ಕಾರಣ 1 ಸ್ಪೂನ್ ಉಪ್ಪು ಬೇಕಾಗ್ತದೆ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಅಥವಾ ನೀವು ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ತಗೊಂಡ್ರೂ ಕೂಡ ಆಗ್ತದೆ ಅರಿಶಿನವನ್ನು ಇದಕ್ಕೆ ಹಾಕುವಂಥದ್ದು. ಮತ್ತು ಚೆನ್ನಾಗಿ ನಾವು ಇದನ್ನು ಫಸ್ಟಿಗೆ ಮಿಕ್ಸ್ ಮಾಡುವ. ಚೆಂದ ಮಿಕ್ಸ್ ಮಾಡಿದ ಮೇಲೆ ಇನ್ನು ಚಿಕನನ್ನು ಇದಕ್ಕೇ ಹಾಕಿ ಮ್ಯಾರಿನೇಟ್ ಮಾಡಲಿಕ್ಕೆ ಇಡುವಂಥದ್ದು. ಈಗ ನಾನು ಚಿಕನನ್ನು ಹಾಕ್ತೇನೆ. ನಾನು ಚಿಕನನ್ನು ಇದಕ್ಕೇ ಹಾಕ್ತಾ ಇದ್ದೇನೆ. 2 kg ಚಿಕನ್ ಇದೆ. ಇದಕ್ಕೆ ನಾನು 1 ಕಪ್ ಮೊಸರು ಮತ್ತು ಉಪ್ಪು ಮತ್ತು ಅರಿಶಿನವನ್ನು ಹಾಕಿದ್ದೇನೆ. ಈಗ ಇದನ್ನು ಚೆಂದ ಮಾಡಿ ಇದನ್ನು ಈ ಮ್ಯಾರಿನೇಟ್ ಆಗಬೇಕಿದು. ಒಳ್ಳೆ ಮ್ಯಾರಿನೇಟ್ ಆಗಬೇಕಾದ್ರೆ ನಾವು ಇದನ್ನು ಚಂದದಲ್ಲಿ ಈ ಚಿಕನಿಗೆ ತಾಗಿಸಬೇಕು. ಚಂದವಾಗಿ ಇದು ಮಿಕ್ಸ್ ಆಗಲಿ. ಆಗ್ತಾ ಉಂಟು. ಇನ್ನು ನೀವು ಈ ಮಿಕ್ಸ್ ಆದ ಮಿಶ್ರಣವನ್ನು ಮ್ಯಾರಿನೇಟ್ ಆಗಲಿಕ್ಕೆ ಚಿಕನ್ ಚಂದ ಇದನ್ನು ಎಳ್ಕೊಳ್ಳಿಕ್ಕೆ ಒಂದು ಅರ್ಧ ಗಂಟೆ ಇದನ್ನು ಸೈಡಲ್ಲಿ ಇಡಿ. ಮಸಾಲೆಗೆ ಬೇಕಾಗುವ ಸಾಮಗ್ರಿಗಳು: ಉದ್ದಮೆಣಸು 10, 2 ಸ್ಪೂನ್ ಕೊತ್ತಂಬರಿ, 1 ಸ್ಪೂನು ಜೀರಿಗೆ, 1 ಸ್ಪೂನು ಸೋಂಪು ಮತ್ತು ಸ್ವಲ್ಪ ಕರಿಮೆಣಸು. ಈಗ ಇದನ್ನು ನಾವು ಎಣ್ಣೆ ಇಲ್ಲದೆ ಸ್ವಲ್ಪ ಫ್ರೈ ಮಾಡುವ. ಮೊದಲಿಗೆ ಮೆಣಸನ್ನು ಹಾಕುವ. ಮೆಣಸನ್ನು ಹಾಕಿ ಸ್ವಲ್ಪ ಇದು ಹುರಿಲಿ. ಸ್ವಲ್ಪ ಹೊತ್ತಾದದ್ದೇ ನಾವು ಇಲ್ಲಿಗೆ ಎಲ್ಲ ಉಳಿದದ್ದು ಏನೆಲ್ಲ ಇತ್ತು ಇಲ್ಲಿ ಕೊತ್ತಂಬರಿ, ಜೀರಿಗೆ, ಸೋಂಪು ಮತ್ತು ಕರಿಮೆಣಸು ಇದನ್ನೆಲ್ಲ ಇಲ್ಲಿ ಒಟ್ಟಿಗೆ ಹಾಕುವ. ಮತ್ತು ಇದನ್ನು ಸ್ವಲ್ಪ ಫ್ರೈ ಮಾಡುವ. ಒಳ್ಳೆ ಫ್ರೈ ಆಗ್ತಾ ಉಂಟು, ಘಮ ಬರ್ತಾ ಉಂಟು ಚೆಂದದು. ಈಗ ನಾವಿದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಆಫ್ ಮಾಡಿ ತಣ್ಣಗಾದ ಮೇಲೆ ಇದನ್ನು ಮಿಕ್ಸಿಯಲ್ಲಿ ಕಡೆಯುವಂಥದ್ದು. ಕರಂಚಲಿಕ್ಕೆ ಬಿಡಬೇಡಿ, ಜಾಸ್ತಿ ಇದು ಫ್ರೈ ಆಗಬೇಕಂತೇಳಿ ಇಲ್ಲ, ಇಲ್ಲದರೆ ಇದು ಕರಂಚಿ ಹೋಗ್ತದೆ. ಹುರಿದ ಎಲ್ಲ ಮಸಾಲೆಯನ್ನು ನಾವಿಲ್ಲಿ ಮಿಕ್ಸಿಗೆ ಹಾಕಿದ್ದೇವೆ. ಇನ್ನು ಸ್ವಲ್ಪ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು. ಮಸಾಲೆ ಚಂದದಲ್ಲಿ ಗ್ರೈಂಡ್ ಆಗಿದೆ. ನಾವು ಚಿಕನ್ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದ್ದೇವೆ. ಈಗ 1 ಗಂಟೆ ಆಯಿತು. ಮಸಾಲೆಯನ್ನು ಸಹ ಕಡ್ದು ಇಟ್ಟಿದ್ದೇವೆ. ಅದರ ಜೊತೆಗೆ ನಮಗೆ 2 ನೀರುಳ್ಳಿ, ಸ್ವಲ್ಪ ಬೇಸೊಪ್ಪು ಇಲ್ಲಿ ಇದರ ಮೇಲೆವೇ ಹಾಕಿದ್ದೇನೆ ನಾನು, ಒಂದು 8 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದು ಕೂಡ ಬೇಕಾಗ್ತದೆ. ಪಾತ್ರೆಯನ್ನು ಇಟ್ಟು ನಾವು ಎಣ್ಣೆ ಮತ್ತು ತುಪ್ಪವನ್ನು ಹಾಕುವ. ಸ್ವಲ್ಪ ಎಣ್ಣೆ ಮತ್ತು ತುಪ್ಪ. ತುಪ್ಪ ಹಾಕಿದರೆ ಇದರದ್ದು ಪರಿಮಳ, ಟೇಸ್ಟ್ ಎಲ್ಲ ಇನ್ನೂ ಚೆನ್ನಾಗಿ ಬರ್ತದೆ. ಬಿಸಿಯಾಗಿದೆ. ಈಗ ನಾವು ನೀರುಳ್ಳಿ ಮತ್ತು ಬೇಸೊಪ್ಪನ್ನು ಒಟ್ಟಿಗೆ ಹಾಕುವ. ಈಗ ಬೆಳ್ಳುಳ್ಳಿಯನ್ನು ಹಾಕುವ. ಇಲ್ಲಿ ನೋಡಿ ಹೊರಗಡೆ ಎಷ್ಟು ಚಂದ ಪ್ರಕೃತಿ. ಈ ಪ್ರಕೃತಿಯ ನಡುವೆ ಅಡಿಗೆ ಮಾಡುವಾಗ ಇನ್ನೂ ಖುಷಿ ಆಗ್ತದೆ. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಚಂದ ಫ್ರೈ ಆಗಿದೆ. ಈಗ ನಾವು ಕಡೆದ ಮಸಾಲೆಯನ್ನು ಹಾಕುವ. ಮಸಾಲವನ್ನು ಚಂದದಲ್ಲಿ ನಾವಿಲ್ಲಿ ಮಿಕ್ಸ್ ಮಾಡಿದ್ದೇವೆ. ಈಗ ಕುದಿ ಬರ್ತಾ ಉಂಟು. ನಾವು ಚಿಕನನ್ನು ಇದರಲ್ಲಿ ಹಾಕುವ. ಮ್ಯಾರಿನೇಟೆಡ್ ಚಿಕನ್. ನಾವಿದನ್ನು ಕರ್ಡ್, ಟರ್ಮರಿಕ್ ಮತ್ತು ಸಾಲ್ಟ್ ನಲ್ಲಿ ಮ್ಯಾರಿನೇಟ್ ಮಾಡಿದ್ದೆವು. ಇದನ್ನೀಗ ನಾವು ಈ ಮಸಾಲಕ್ಕೆ ಹಾಕುವ. ಓಕೆ, ಈಗ ನಾವು ಸ್ವಲ್ಪ ಉಪ್ಪು ಹಾಕುವ. ಮ್ಯಾರಿನೇಟ್ ಮಾಡುವಾಗ ನಾವು 1 ಸ್ಪೂನ್ ಉಪ್ಪನ್ನು ಹಾಕಿದ್ದೆವು. ಈಗ ಇನ್ನೊಂದು ಸ್ಪೂನ್ ಉಪ್ಪು ಹಾಕುವ. ಈಗ ಚಿಕನ್ ಚಂದ ಬೆಂದಿದೆ. ಈಗ ನಾವು ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡುವ.